ನೆಚ್ಚಿನ ನಾಯಕರು ನಮ್ಮ ಮಾರ್ಗದರ್ಶಕರಾಗಿರುವಂತ ಡಿ.ಕೆ. ಸುರೇಶ್ ಸರ್ ಅವರ ಹುಟ್ಟುಹಬ್ಬ ನಾಳೆ. ಸೊ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಿರಾಶ್ರಿತರ ಕೇಂದ್ರದಲ್ಲಿ ಬಂದು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರುಗಳು ಹಾಗೆ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ನಿರಾಶ್ರಿತರ ಕೇಂದ್ರ ಹಾಗೆ ಲೆಪ್ರಸಿ ಸೆಂಟರ್ನಲ್ಲಿರುವಂಥ ಏನು ಜನಗಳಿದ್ದಾರೆ ಅವರಿಗೆ ಒಂದು ಸಣ್ಣದಾಗಿ ನಾವು ಒಂದು ಸೇವೆಯನ್ನ ಮಾಡಿ ನಮ್ಮ ಏನು ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ಬೇಕು ಅಂತ ಹೇಳಿ ಇದೊಂದು ಪುಟ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಮ್ಮೆಲ್ಲ ಮುಖಂಡರುಗಳ ಪರವಾಗಿ ನಮ್ಮ ನಾಯಕರಾಗಿರುವಂತ ಡಿ.ಕೆ. ಸುರೇಶ್ ಸರ್ ಅವರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳನ್ನ ಕೊಟ್ಟು ಅವರಿಗೆ ಕರುಣಿಸ್ಲಿ ಅಂತ ಹೇಳಿ ನಾವು ಈ ಮೂಲಕ ಅವರನ್ನ ದೇವರನ್ನ ಕೇಳ್ಕೊತಿದ್ದೀವಿ. ಅವರು ಬೆಳಗಾವಿಯಲ್ಲಿದ್ದಾರೆ. ಸೊ ಅವರ ಒಂದು ಅನುಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ನಡೆಸ್ತೀವಿ. ನಮ್ಮ ಸುರೇಶ್ ಅಣ್ಣವ್ರದ್ದು ಇವತ್ತು ಹುಟ್ಟಿದ ಕಾರ್ಯಕ್ರಮ. ನಮ್ಮ ಆರ್.ಆರ್. ನಗರ ಕ್ಷೇತ್ರದ ಯುವನಾಯಕಿ ಕುಸುಮಕ್ಕವರು ಬೆಳಿಗ್ಗೆಯಿಂದ ಇಲ್ಲಿ ಏನು ಅನಾಥರಿದ್ದಾರೆ ಅವ್ರಿಗೆಲ್ಲ ಬಿಸಿಟ್ಟು ಹಣ್ಣು ಇದೆಲ್ಲ ಸಹಾಯ ಮಾಡಿದ್ದಾರೆ. ಏನ್ ಹೋಗ್ತಾರೆ ಅಂದ್ರೆ ನಮ್ಮ ಡಿ.ಕೆ. ಸುರೇಶ್ ಅಣ್ಣವ್ರಿಗೆ ಒಳ್ಳೇದಾಗ್ಲಿ. ಮುಂದಿನ ದಿವಸದಲ್ಲಿ ಅವ್ರಿಂದ ನಮ್ಗೆ ಅವ್ರಿದ್ರೆ ಒಂಥರ ನಮ್ಗೆ ಶಕ್ತಿ. ಡಿ.ಕೆ. ಸುರೇಶ್ ಅಣ್ಣ ಅಂದ್ರೆ ಈ ಆಪೋಸಿಟ್ ಅವರು ಅವ್ರ ಹೆಸರು ಕೇಳಿದ್ರೆ ಎದುರ್ಕೋತಾರೆ. ಆ ತರ ನಮ್ಗೆ ಅವರಿಂದ ನಮ್ಗೆ ಒಂಥರ ಬೆಂಬಲ, ನಮ್ಗೆ ಆನೆ ಮಲ ಇದ್ದಂಗೆ ಅವ್ರಿದ್ರೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಅವ್ರಿಗೆ ಅತಿ ಬೇಗ ಯಾವ್ದಾರ ಒಂದು ಅಧಿಕಾರ ಸಿಕ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಹಣ್ಣು ಮತ್ತೆ ಕಂಬಳಿ ವಿತರಣೆ ಇದೆ. ಅಂದ್ರೆ ಅವ್ರಿಗೆ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಹೇಳಿ ಇಂತ ದೊಡ್ಡವರ ಆಶೀರ್ವಾದ ಪಡೆಯೋದಕ್ಕೋಸ್ಕರನೇ ಇದನ್ನ ಕೊಡ್ತಾರದು. ಈಗ ಚಳಿಗಾಲದಲ್ಲಿ ಕಂಬಳಿ ತುಂಬಾ ಅವಶ್ಯಕತೆ ಇದೆ. ಮತ್ತೆ ಅವ್ರಿಗೆ ಏನ್ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಅದನ್ನ ಕೊಟ್ಟಿ ಅವ್ರ ಆಶೀರ್ವಾದ ಪಡೆದು ಅವ್ರಿಗೆ ಅವ್ರ ಆಶೀರ್ವಾದ ಮುಖಾಂತರ ಆಯುಷು ಆರೋಗ್ಯ ಅಧಿಕ ಕೊಡ್ಲಿ ಅಂತ ಹಾಗೆ ಡಿ.ಕೆ. ಸುರೇಶ್ ಅಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ವತಿಯಿಂದ ಕೊಡ್ತಾ ಇದ್ದೀವಿ.